ಹೇ ಗೈಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇನ್ನು ಮತ್ತೆ ಚಾನಲ್. ಈ ಜಾಗ ಯಾವುದು ಅಂತ ಹೇಳಿ ಯಾರಾದರೂ ಗೆಸ್ ಮಾಡಿದರೆ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ನಾವು ಬಂದಿರೋದು ಲ್ಯಾವಿಶ್ ಫ್ಯಾಷನ್ ಜ್ಯುವೆಲ್ರಿ. ಈ ಜ್ಯುವೆಲ್ರಿ ಶಾಪ್ ಇರೋದು, ಹ್ಯಾವ್ ಯು ಗೆಸ್ಟ್? ಎಸ್, ಇಟ್ಸ್ ಇನ್ ಕೋರಮಂಗಲ. ಸೊ ಕೋರಮಂಗಲ ಹ್ಯಾಪಿನಿಂಗ್ ಏರಿಯಲ್ಲಿ ಈ ಒಂದು ಜ್ಯುವೆಲ್ರಿ ಶಾಪ್ ಇರೋದು. ಅವ್ರ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಜ್ಯುವೆಲ್ರಿ, ಇಮಿಟೇಷನ್ ಜ್ಯುವೆಲ್ರಿ ಎಸ್ಪೆಷಲಿ ತುಂಬ ಇಷ್ಟ, ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕೆಂದರೆ ಅವ್ರ ಹತ್ರ ಅಷ್ಟು ವೆರೈಟೀಸ್ ಆಫ್ ಇಯರಿಂಗ್ಸ್ ಕಲೆಕ್ಷನ್ಸ್, ಆಮೇಲೆ ನಿಮಗೆ ಫಿಂಗರ್ ರಿಂಗ್ ಕಲೆಕ್ಷನ್ಸ್, ಏನು ಬೇಕು ನಿಮಗೆ ಎಲ್ಲನೂ ಈ ಒಂದು ಶಾಪಲ್ಲಿದೆ. ಆ್ಯಂಡ್ ದೇ ಹ್ಯಾವ್ ಅ ವೆರಿ ಗುಡ್ ಆ್ಯಂಡ್ ಇವಾಗಿರೋ ಟ್ರೆಂಡಲ್ಲಿ ಏನು ಜ್ಯುವೆಲ್ರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಆ ಥರದ್ದು ಎಲ್ಲ ಕಲೆಕ್ಷನ್ಸೂ ಅವ್ರ ಹತ್ರ ಇದೆ. ಎಸ್ಪೆಷಲಿ ಫಿಂಗರ್ ರಿಂಗ್ಸ್ ಅಂತೂ ಅಬ್ಬಬ್ಬಬ್ಬಬ್ಬ ಅಷ್ಟು ಸಖತ್ತಾಗಿದೆ. ಈ ಒಂದು ಜ್ಯುವೆಲ್ರಿ ನಿಮಗೆ 1 year ವ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನೀವೇನು ನೋಡ್ತಿದ್ದೀರಾ, ಈ ಚೈನ್ ಬಂದು ಎಸ್ಪೆಷಲಿ ಈ ಡಿಸೈನ್ ಬಂದು ತುಂಬಾ ಟ್ರೆಂಡಲ್ಲಿ ಇದೆ. ಆ್ಯಂಡ್ ದೇ ಹ್ಯಾವ್ ವೆರಿ ಕ್ಯೂಟ್, ಏನು ಹೇಳೋದು, ಸ್ಟಡ್ಸು, ಈ ಸೈಡ್ ರಿಂಗ್ಸ್ ಎಲ್ಲ ಹಾಕ್ಕೋತೀವಲ್ಲ ಅದಕ್ಕೆ ಬೇಕಾಗಿರುವಂತಹ ಕ್ಯೂಟ್ ಆಗಿರೋ ಒಂದು ಇಯರಿಂಗ್ಸ್ ಸಹ ಇಟ್ಕೊಂಡಿದ್ದಾರೆ. ನನಗಂತೂ ಏನು ನೋಡೋದು ಯಾವುದು ಬಿಡೋದು ಒಂದು ಗೊತ್ತಾಗಿಲ್ಲ, ಅಷ್ಟೊಂದು ಕಲೆಕ್ಷನ್ಸ್ ಇದೆ. ನಾನು ಆ್ಯಕ್ಚುಲಿ ನಿಮಗೆ ಈ ವಿಡಿಯೋಲಿ ತೋರಿಸಿರೋದು ಸ್ವಲ್ಪನೇ, ನಾನು ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಅವ್ರದ್ದು ಶಾಪ್ ಇರೋದು ಒಂದು ಸ್ವಲ್ಪ ಚಿಕ್ಕದೆ, ಬಟ್ ಕಲೆಕ್ಷನ್ಸ್ ಅಂತೂ ಅಂಗಡಿ ಫುಲ್ಲು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ. ಕಾಲೇಜ್ಗೆ ಹೋಗೋರ್ಗಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋರ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಸ್ಟೇಟ್ಮೆಂಟ್ ಇಯರಿಂಗ್ಸು, ಸ್ಟೇಟ್ಮೆಂಟ್ ಜ್ಯುವೆಲ್ರಿ ಆ್ಯಂಡ್ ಸ್ಟೇಟ್ಮೆಂಟ್ ಫಿಂಗರ್ ರಿಂಗ್ಸು ಪ್ರತಿಯೊಂದೂ ಅವ್ರ ಹತ್ರ ಇದೆ. ಆ್ಯಂಡ್ ಇವರು ಸಿಲ್ವರ್ ಜ್ಯುವೆಲ್ರಿ ಅಂದರೆ ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ಸಹ ಮಾಡ್ತಾಯಿದ್ದಾರೆ. ಅಂದರೆ ನಿಮಗೆ ನೀವೇನಾದರೂ ಸೈಡ್ ಬುಗುಡಿ ಏನಾದರೂ ಚುಚ್ಕೊತಾ ಇದ್ದೀರಾ ಅಂತಂದರೆ, ಮತ್ತು ಪಿಯರ್ಸಿಂಗ್ ಏನಾದರೂ ಮಾಡೋ ಐಡಿಯಾ ಇದ್ದರೆ ಇವರೇ ಸಹ ಮಾಡ್ತಾರೆ. ಆ್ಯಂಡ್ ಯು ಕ್ಯಾನ್ ಚೂಸ್ ಯುವರ್ ವಾಲೆನ ಚೂಸ್ ಮಾಡಿ ಅಲ್ಲೇ ನೀವು ಪಿಯರ್ಸಿಂಗ್ ಸಹ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ರಾಜಸ್ಥಾನ್ ಮತ್ತು ಜೈಪುರ್ ಡಿಸೈನ್ಸ್ ಇರುತ್ತಲ್ಲ ಇಯರಿಂಗ್ಸು, ಆ ಥರ ಟ್ರೆಡಿಷ್ನಲ್ ವೇರ್ಗೂ ಸಹ ಅವರು ತುಂಬ ಕಲೆಕ್ಷನ್ಸನ್ನು ಇಟ್ಕೊಂಡಿದ್ದಾರೆ. ನಾನು ಇಲ್ಲಿವರೆಗೂ ನೋಡಿರೋ ಟ್ರೆಡಿಷ್ನಲ್ ಇಯರಿಂಗ್ ಕಲೆಕ್ಷನಲ್ಲಿ ದೇ ಹ್ಯಾವ್ ದ ಬೆಸ್ಟ್ ಇಯರಿಂಗ್ ಕಲೆಕ್ಷನ್ಸ್. ಜಯನಗರಲ್ಲಿ, ಮಲ್ಲೇಶ್ವರಮಲ್ಲಿ ಎಲ್ಲ ಕಡೆ ನೋಡಿದ್ದೀನಿ, ಬಟ್ ಇವ್ರ ಹತ್ರ ಸ್ವಲ್ಪ ಯುನೀಕ್ ಆಗಿತ್ತು ಟ್ರೆಡಿಷ್ನಲ್ ವೇರ್ಗೆ ಅಂತಲೇ. ಆ್ಯಂಡ್ ದೇ ಹ್ಯಾವ್ ವೆರೈಟೀಸ್ ಆಫ್ ಬ್ರೇಸ್ಲೆಟ್ ಕಲೆಕ್ಷನ್ಸ್ ಆಲ್ಸೋ. ಆ್ಯಂಡ್ ಹುಡುಗಿರ್ಗೆ ಮಾತ್ರ ಅಲ್ಲ, ಇಲ್ಲಿ ನೋಡ್ತಿರ್ಬೋದು ನೀವು, ಹುಡುಗರಿಗೂ ಸಹ ಅವರು ಜ್ಯುವೆಲ್ರಿ ಕಲೆಕ್ಷನ್ಸನ್ನು ಇಟ್ಟಿದ್ದಾರೆ. ಫಿಂಗರ್ ರಿಂಗ್ಸ್ ಆಗಿರ್ಬೋದು, ಮತ್ತು ಕಡಾಸು, ಬ್ರೇಸ್ಲೆಟ್ಸ್ ಎಲ್ಲನೂ ಇದೆ. ಇವಾಗ ನೀವೇನು ನೋಡ್ತಿದ್ದೀರಾ ಇದು ಆ್ಯಂಕ್ಲೆಟ್ಸ್ ಆಗಿರುತ್ತೆ, ಅಂದರೆ ಕಾಲ್ ಚೈನು. ಮತ್ತು ಅವ್ರ ಹತ್ರ ತುಂಬ ಕ್ಯೂಟಾಗಿರೋ ಒಂದು ಚೈನ್ ಕಲೆಕ್ಷನ್ಸ್ ಸಹ ಇದೆ. ನನಗಂತೂ ಅಲ್ಲಿ ತುಂಬ ಇಷ್ಟ ಆಯಿತು. ಆಲ್ ದಿಸ್ ರೇಂಜಸ್ ಆರ್ ಲೈಕ್ ಅರೌಂಡ್ 500 to 600 ರೇಂಜ್ ಇದೆ. ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಈ ಎಲ್ಲ ಚೈನ್ಗೂ ನಿಮಗೆ 1 year ವ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ. ಮತ್ತು ಟ್ರೆಡಿಷ್ನಲ್ ವೇರ್ಗೆ ಅಥವಾ ಪಾರ್ಟಿ ವೇರ್ಸ್ಗೆ ನಿಮ್ಗೆ ಏನಾದರೂ ಜ್ಯುವೆಲ್ರಿ ಹುಡುಕ್ತಾ ಇದ್ದೀರಾ ಅಂತಂದರೆ ಅದು ಸಹ ಅವ್ರ ಹತ್ರ ಇದೆ. ಎಸ್ಪೆಷಲಿ ನೀವೇನಾದರೂ ವೆಸ್ಟರ್ನ್ ವೇರ್ಗೆ ಸ್ವಲ್ಪ ಸ್ಟೇಟ್ಮೆಂಟ್ ನೀವೇನಾದರೂ ಜ್ಯುವೆಲ್ರಿ ನೋಡ್ತಾ ಇದ್ದೀರಂದರೆ ಅದು ಸಹ ಅವ್ರ ಹತ್ರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ನೋಡಬೇಕಾದ್ರೆ. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಮೆನ್ಸ್ ಕಲೆಕ್ಷನ್ಸ್ ಆಸ್ ವೆಲ್. ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ಇಲ್ಲಿ ನೋಡಿ, ಇದೆಲ್ಲ ಮೆನ್ಸ್ಗೆ ಹಾಕೊಡೋ ಅಂಥದ್ದು ಚೈನ್ ಕಲೆಕ್ಷನ್ಸ್ ಆಗಿರ್ಬೋದು, ಅದೆಲ್ಲನೂ ತುಂಬ ಚೆನ್ನಾಗಿತ್ತು ಅವ್ರ ಹತ್ರ. ಆ್ಯಂಡ್ ನನಗೆ ಆ್ಯಕ್ಚುಲಿ ಈ ಒಂದು ಶಾಪಲ್ಲಿ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ, ನಾನು ತುಂಬ ಕಡೆ ನೋಡಿದ್ದೀನಿ ಜ್ಯುವೆಲ್ರಿ ಕಲೆಕ್ಷನ್ಸು, ಎಲ್ಲ ಕಡೆ ಒಂದೇ ಥರ ಇರುತ್ತೆ ಡಿಸೈನ್ಸ್ ಎಲ್ಲ, ಬಟ್ ಇವ್ರ ಹತ್ರ ತುಂಬ ಯುನೀಕ್ ಕಲೆಕ್ಷನ್ಸ್ ಇವ್ರ ಹತ್ರ ಅವೈಲಬಲ್ ಇದೆ. ಎಸ್ಪೆಷಲಿ ನೀವು ಇವಾಗ ನೋಡ್ತಾರ ಎಲ್ಲ ಕಲೆಕ್ಷನ್ಸು ಸೈಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಆಗಿರುತ್ತೆ. ಬುಗುಡಿ ಆಗಿರ್ಬೋದು ಅಥವಾ ಇಯರ್ ಕಫ್ಸು, ಆ ಥರದ್ದು ಎಲ್ಲ ಯುನೀಕ್ ಕಲೆಕ್ಷನ್ಸು ಇವ್ರ ಹತ್ರ ಅವೈಲಬಲ್ ಇದೆ. ಇವಾಗ ಮಾರ್ಕೆಟ್ ಟ್ರೆಂಡಲ್ಲಿ ಏನೆಲ್ಲ ಇಯರಿಂಗ್ಸ್ ಅವೈಲಬಲ್ ಇದೆ ಅದೆಲ್ಲನೂ ಒಂದು ಕಡೆ ನಿಮಗೆ ಶಾಪ್ ಡೆಸ್ಟಿನಿ ಅಂತಂದರೆ ಇವರ ಶಾಪ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ದೇ ಹ್ಯಾವ್ ಅ ವೆರಿ ಯುನೀಕ್ ಕಲೆಕ್ಷನ್ಸ್ ಆಫ್ ಬ್ರೇಸ್ಲೆಟ್ಸ್. ಎಸ್ಪೆಷಲಿ ನೀವು ಈ ಒಂದು ಬ್ರೇಸ್ಲೆಟ್ ಕಲೆಕ್ಷನ್ಸನ್ನು ನೋಡ್ಕೊಂಡ್ಬನ್ನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಯುನೀಕ್ ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿ ಸಹ ಅವ್ರ ಹತ್ರ ಇದೆ ಅಂತ ಹೇಳಿ ನೀವು ನೋಡ್ಕೊಂಡು ಬನ್ನಿ.
ನಾಟ್ ಫಾರ್ಗೆಟ್ ಟು ಚೆಕ್ ಔಟ್ ದೇರ್ ವಾಚ್ ಕಲೆಕ್ಷನ್ಸ್. ಅವ್ರ ಹತ್ರ ಅಲ್ಟಿಮೇಟ್ ಆಗಿದೆ ವಾಚ್ ಕಲೆಕ್ಷನ್ಸ್ ಅಂತೂ, ತುಂಬ ರೀಸನಬಲ್ ಪ್ರೈಸಲ್ಲಿದೆ. ಆ್ಯಂಡ್ ನಾನು ಇವ್ರ ಹತ್ರ 2 ವಾಚನ್ನು ಪರ್ಚೇಸ್ ಮಾಡಿದೆ. ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ನಾನು ಏನು ವಾಚ್ ತೊಗೊಂಡೆ ಅಂತ ಹೇಳಿ. ನೀವೇನಾದರೂ ಲ್ಯಾವಿಶ್ ಜ್ಯುವೆಲ್ರಿಯಲ್ಲಿ ಶಾಪಿಂಗ್ ಮಾಡಿದ್ದು ಅವರ ಒಂದು ಜ್ಯುವೆಲ್ರಿ ಕಲೆಕ್ಷನ್ನ ನಿಮ್ಮ ಸೋಷಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿ, ವೀಡಿಯೋಸ್ ಆಗಿರ್ಬೋದು ಅಥವಾ ಫೋಟೋಸ್ ಆಗಿರ್ಬೋದು ಪೋಸ್ಟ್ ಮಾಡಿ ಅವರನ್ನು ಟ್ಯಾಗ್ ಮಾಡಿದ್ರೆ ನಿಮಗೆ 5000 ರುಪೀಸ್ ವರ್ತ್ ಆಫ್ ಶಾಪಿಂಗ್ ಫ್ರೀಯಾಗಿ ಸಿಗುತ್ತೆ. ಎವ್ರಿ ಮಂತ್ ಅವರು ಲಕ್ಕಿ ಡ್ರಾವನ್ನು ಚೂಸ್ ಮಾಡ್ತಾರೆ. ನೀವೇನಾದರೂ ಲಕ್ಕಿ ಆಗಿದ್ದರೆ ನಿಮಗೆ 5000 ರುಪೀಸ್ ಫ್ರೀಯಾಗಿ ಶಾಪ್ ಮಾಡ್ಬೋದು ಅವರ ಒಂದು ಅಂಗಡಿಯಲ್ಲಿ. ಮತ್ತು ಅವ್ರಿಗೆ ಶಾಪ್ ಬರೋರಿಗೆ 1000 ಮೇಲೆ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ನೀವೇನಾದರೂ 2000 ರುಪೀಸ್ಗೆ ಪರ್ಚೇಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನೀವು ಇವಾಗ ನೋಡ್ತಿರೋ ಎಲ್ಲ ಕಲೆಕ್ಷನ್ಸೂ ನೋ ಸ್ಪಿನ್ ಕಲೆಕ್ಷನ್ಸ್ ಆಗಿರುತ್ತೆ. ರಿಂಗ್ಸ್ ಆಗಿರ್ಬೋದು ಅಥವಾ ಪ್ರೆಸ್ಸಿಂಗ್ ನೋ ಸ್ಪಿನ್ಸ್ ಆಗಿರ್ಬೋದು, ಅವ್ರ ಹತ್ರ ಕಲೆಕ್ಷನ್ಸ್ ತುಂಬ ಕ್ಯೂಟಾಗಿದೆ. ನಿಮ್ಗೇನಾದರೂ ಅಲ್ಲೇ ಪಿಯರ್ಸಿಂಗ್ ಮಾಡ್ಕೊತೀನಿ, ನೋಸ್ ಪಿಯರ್ಸಿಂಗ್ ಮಾಡ್ಕೊತೀನಿ ಅಂದರೆ ಅದಕ್ಕೂ ಸಹ ಅವೈಲಬಲ್ ಇದೆ. ನೀವು ಚೂಸ್ ಮಾಡ್ಕೊಬೋದು ನಿಮ್ಗೆ ಯಾವ್ದು ಬೇಕು ನೋ ಸ್ಪಿನ್ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು. ಆ ಕಲೆಕ್ಷನ್ಸ್ ಸಹ ತುಂಬ ಕ್ಯೂಟಾಗಿತ್ತು. ಫೈನಲಿ ಯಾವ್ದು ತೊಗೊಳ್ಳೋದು ಯಾವುದು ಬಿಡೋದು ಅನ್ನೋ ಕನ್ಫ್ಯೂಷನಲ್ಲಿ ನಾನು ಸಹ ಲ್ಯಾವಿಶ್ ಜ್ಯುವೆಲ್ರಿಯಲ್ಲಿ ಕೆಲವಷ್ಟು ಜ್ಯುವೆಲ್ರಿ ಕಲೆಕ್ಷನ್ನ ತೊಗೊಂಡಿದ್ದೀನಿ. ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಮತ್ತು ಆ ಶಾಪ್ ಎದುರುಗಡೆನೇ ಫುಟ್ಪಾತಲ್ಲಿ ಒಬ್ಬರು ಹಾಕ್ಕೊಂಡಿದ್ರು ಜ್ಯುವೆಲ್ರಿ ಕಲೆಕ್ಷನ್ನ. ಅದು ಸಹ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲೂ ಸಹ ಕೆಲವೊಂದು ಜ್ಯುವೆಲ್ರಿ ಕಲೆಕ್ಷನ್ಸನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಮತ್ತು ಲ್ಯಾವಿಶ್ ಜ್ಯುವೆಲ್ರಿ ಅವರ ಒಂದು ಶಾಪ್ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಬೇಕು ಅಂದರೆ ನೀವು ಸಹ ಚೆಕ್ಔಟ್ ಮಾಡಿ ನೋಡಿ. ಆ್ಯಂಡ್ ನಾನು ನಿಮ್ಗೆ ಹೇಳ್ತೀನಿ, ಯು ವಿಲ್ ನೆವರ್ ರಿಗ್ರೆಟ್. ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು. ಪ್ಲೀಸ್ ಡೂ ಚೆಕ್ಔಟ್ ದೇರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ನೀವೇನಾದರೂ ಕೋರಮಂಗಲ ಸೈಡ್ ಹೋದರೆ. ಲ್ಯಾವಿಶ್ ಜ್ಯುವೆಲ್ರಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ವಾಟ್ಸಪ್ ನಂಬರ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಹೋಗೋಕ್ಕಾಗಲ್ಲ ಶಾಪ್ಗೆ ಅನ್ನೋರು, ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ಮೆಸೇಜ್ ಮಾಡ್ಬೋದು, ಅಥವಾ ವಾಟ್ಸಪ್ಪಿಗೆ ನೀವು ಮೆಸೇಜ್ ಮಾಡಿದರೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಸಹ ಮಾಡ್ತಾಯಿದ್ದಾರೆ. ನೀವು ಅವರ ಒಂದು ಕಲೆಕ್ಷನ್ನ ಆನ್ಲೈನಲ್ಲಿ ಸಹ ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಇವಾಗ ನಾನು ಲ್ಯಾವಿಶ್ ಫ್ಯಾಷನ್ ಜ್ಯುವೆಲ್ರಿಯಿಂದ ಏನೆಲ್ಲ ಆಕ್ಸೆಸರೀಸು ಅಥವಾ ಏನೆಲ್ಲ ನಾನು ತೊಗೊಂಡೆ ಅಂತ ಹೇಳಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನನಗೆ ಚಿಕ್ಕ ವಯಸ್ಸು ಅಂದರೆ ಒಂದು 5th 6th ಸ್ಟ್ಯಾಂಡರ್ಡಿಂದನೇ ನನಗೆ ಈ ಜ್ಯುವೆಲ್ರಿ ಮೇಲೆಲ್ಲ ತುಂಬ ಜಾಸ್ತಿ ಇಂಟ್ರೆಸ್ಟು. ಅಂದರೆ ಏನಾದರೂ ಒಂದು ಡ್ರೆಸ್ ತೊಗೊಂಡ್ರು ಅದಕ್ಕೆ ಮ್ಯಾಚಿಂಗಾಗಿ ನಾನು ಜ್ಯುವೆಲ್ರೀಸ್ ಏನಾದರೂ ತೊಗೊಂಡಿಲ್ಲ ಅಂದರೆ ಆ ಡ್ರೆಸ್ಸನ್ನು ಹಾಕೋದೇ ಇಲ್ಲ, ಆ ಥರದೊಂದು ಪರ್ಸನ್ ನಾನು. ಸೊ ಐ ಆಮ್ ಅ ಜ್ಯುವೆಲ್ರಿ ಲವರ್. ಜ್ಯುವೆಲ್ರಿ ಅಂತಂದರೆ ಓನ್ಲಿ ಇಮಿಟೇಷನ್ ಜ್ಯುವೆಲ್ರೀಸ್ ಆರ್ ಈ ಸ್ಟಡ್ಸು ಆ ಥರದ್ದೆಲ್ಲ ಏನಿದೆಯಾ ಅದೆಲ್ಲ ನನಗೆ ತುಂಬ ಇಷ್ಟ. ಎಲ್ಲ ಹುಡುಗಿಯರ್ಗೂ ಹೆಂಗಸ್ರಿಗೂ ಏನು ಇಷ್ಟ ಇರುತ್ತೆ ಅಂತಂದರೆ ಚಿನ್ನದ ಮೇಲೆ ತುಂಬ ವ್ಯಾಮೋಹ ಇರುತ್ತೆ.
ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಏನೋ ಗೊತ್ತಿಲ್ಲ, ನನಗೆ ಜಾಸ್ತಿ ಜ್ಯುವೆಲ್ರಿ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗಲೂ ಅಷ್ಟೇ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಇವಾಗ ಇಂಟ್ರೆಸ್ಟ್ ಸ್ವಲ್ಪ ಬಂದಿದೆ, ಬಟ್ ಬಂದ್ರೂ ಪ್ರಯೋಜನ ಇಲ್ಲ. ಯಾಕೆಂದರೆ ಚಿನ್ನ ಬಂದುಬಿಟ್ಟು ಅಷ್ಟೊಂದು ರೇಟ್ ಇರೋದ್ರಿಂದ ತಗೊಳಕ್ಕಲ್ಲ ಯೋಚನೆ ಮಾಡೋಕ್ಕೆ ಸಹ ಆಗಲ್ಲ. ಸೊ ಅಷ್ಟೊಂದು ಜಾಸ್ತಿ ಆಗೋಗಿದೆ. ನನ್ನ ಮಗ ಬೇರೆ ಬಂದ ಜೊತೆಲಿ. ಎಸ್ ನಿಹಾಂತ್, ಹಾಯ್ ಸೊಲ್ಲೆ. ಹಾಯ್ ಗಾಯ್ಸ್. ವೆಲ್ಕಮ್ ಟು ಅವರ್ ಚಾನಲ್. ವೆಲ್ಕಮ್ ಟು ಯಾರ್ ಚಾನಲ್ಲು? ಯಾರು ಅಮ್ಮನ ಹೆಸ್ರೇನು? ವೆಲ್ಕಮ್ ಟು ಇಂದುಮತೀಸ್ ಚಾನಲ್. ಓಕೆ, ನೀ ಕೀಲ್ ಗೋ ಡೌನ್. ವೆಲ್ಕಮ್. ಅಮ್ಮ ಗಟ್ಟಪ್ಪು ವೆಲ್ಕಮ್. ಗೋ. ಐಲ್ ಡು ವಿಡಿಯೋ ಅನ್ ಕಮ್. ಸೊ ನನಗೆ ಮುಂಚೆಯಿಂದನೂ ಜ್ಯುವೆಲ್ರಿ ಕಲೆಕ್ಷನ್ ಮಾಡೋದಂದರೆ ತುಂಬಾ ಇಷ್ಟ. ನನ್ನ ಹತ್ರ ಲೆಕ್ಕ ಇಲ್ಲದಷ್ಟು ಸ್ಟಡ್ಸ್ ಇದೆ, ಇಯರಿಂಗ್ಸ್ ಇದೆ, ಮತ್ತು ಇಮಿಟೇಷನ್ ಜ್ಯುವೆಲ್ರೀಸ್ ಇದೆ. ಅದನ್ನೆಲ್ಲ ಇನ್ನೊಂದು ಬ್ಲಾಗಲ್ಲಿ ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ. ಸೊ ಇವಾಗ ಲ್ಯಾವಿಶಿಂದ ನಾನು ಏನೆಲ್ಲ ತೊಗೊಂಡೆ ಅಂತ ಹೇಳಿಬಿಟ್ಟು ಒಂದೊಂದಾಗಿ ನೋಡೋಣ. ಅಲ್ಲಿ ಮಾತ್ರ ನಾನು ತೊಗೊಂಡಿಲ್ಲ. ಸೊ ನಾನು ಇನ್ನೊಂದು ಶಾಪ್ ಎದುರುಗಡೆನೇ ಒಬ್ಬರು ರೋಡಲ್ಲಿ ಹಾಕ್ಕೊಂಡು ಮಾರ್ತಿದ್ರು, ಅದನ್ನು ಒಂದು 2-3 ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಲ್ಯಾವಿಶಿಂದ ನಾನು ಏನೆಲ್ಲ ತೊಗೊಂಡೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ದ ಫಸ್ಟ್ ಜ್ಯುವೆಲ್ರಿ ವಿಚ್ ಐ ಗಾಟ್ ಇಸ್ ದಿಸ್ ಒನ್. ನೋಡ್ಕೊಳ್ಳಿ. So this is the stud that I have got, and I'll wear it and show it to you. ನಾನು ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ. ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳಿ. ಎಸ್ಪೆಷಲಿ ಆಫೀಸ್ ಹೋಗೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹತ್ರದಲ್ಲಿ ತೋರಿಸ್ತೀನಿ ನೋಡಿ. ಈ ಒಂದು ಜ್ಯುವೆಲ್ರಿನ ನಾನು ಲಾಸ್ಟಲ್ಲಿ ತೊಗೊಂಡಿದ್ದು. ಫಸ್ಟು ಆ್ಯಕ್ಚುಲಿ ಕೆಲವೊಂದು ಜ್ಯುವೆಲ್ರಿನೆಲ್ಲ ತೊಗೊಂಬಿಟ್ಟಿದೆ, ಅಂದರೆ ಇಯರಿಂಗ್ಸ್ ಎಲ್ಲ ತೊಗೊಂಬಿಟ್ಟಿದ್ದೆ. ಬಟ್ ಲಾಸ್ಟಿಗೆ ನನಗೆ ಈ ಒಂದು ಇಯರಿಂಗ್ಸ್ ಕಣ್ಣಿಗೆ ಕಾಣಿಸ್ತು. ಸೊ ಎಗೇನ್ ಲಾಸ್ಟಲ್ಲಿ ನಾನು ಇನ್ನೊಂದು ಸತಿ ಇದನ್ನು ಪ್ಯಾಕ್ ಮಾಡೋಕ್ಕೆ ಹೇಳಿ ಇನ್ನೊಂದು ಸತಿ ಬಿಲ್ ಮಾಡಿಸಿದೆ. ಈ ಒಂದು ಜ್ಯುವೆಲ್ರಿ ಆರ್ಟ್ ಶೇಪ್, ಇದು ನಾನು ನಿಮಗೆ ಹಾಕಿ ತೋರಿಸ್ತೀನಿ. ನೀವು ವೆಸ್ಟರ್ನ್ ವೇರ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂಥರ ಸ್ಟೇಟ್ಮೆಂಟ್ ಇಯರಿಂಗ್ ಥರ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟು ಇಯರಿಂಗು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ದೇ ಹ್ಯಾವ್ ವೆರಿ ಗುಡ್ ಕಲೆಕ್ಷನ್ ಆಫ್ ಈ ಇಯರ್ ಕಫ್ಸ್ ಅಂತ ಹೇಳ್ತಾರಲ್ಲ ಆ ಥರದ್ದು. ಅಂದರೆ ನಿಮಗೆ ಇಯರಿಂಗ್ ಹಾಕ್ಕೊಂಡ್ಮೇಲೂ ಇಯರ್ ಕಪ್ಸ್ಗೂ ಸಹ ಹಾಕ್ಕೋಬೋದು. ಆ ಥರ ಸ್ಟೇಟ್ಮೆಂಟ್ ಇಯರಿಂಗ್ಸ್ ಎಲ್ಲ ಅವ್ರ ಹತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ನನಗೆ ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟ್ ಆಯಿತು ನೋಡೋದಕ್ಕೆ. ಸೊ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡಿ ಈ ಒಂದು ಜ್ಯುವೆಲ್ರಿನ ನಾನು ತೊಗೊಂಡಿದ್ದು. ನಿಮ್ಮ ಲೈಟ್ ಬೆಳಕಿಗೆ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಟೂ ಕ್ಯೂಟ್. ಪಾರ್ಟಿ ವೇರ್ ಡ್ರೆಸ್ಸಸ್ ಏನಾದರೂ ಹಾಕ್ತಾಯಿದ್ದೀರಾ ಅಥವಾ ನೈಟ್ ಔಟ್ಸ್ಗೆ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಈ ಥರ 1 ಪೀಸ್ ಡ್ರೆಸ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರ ಪ್ರೈಸ್ ಬಂದು 399 rupees. ಯು ಕ್ಯಾನ್ ಸಿ ಅಟ್ ದ ಬ್ಯಾಕ್ ಇಟ್ಸ್ 399 rupees. ಇವಾಗ ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಅಷ್ಟೇ, ನಾನು ಇಯರಿಂಗ್ ತೊಗೊಂಡಿದ್ದು ಬರೀ ಒಂದು 3 ಇಯರಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ನಾನು ತೊಗೊಂಡಿದ್ದು ಒಂದು 2 ವಾಚ್ ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ನಡುವೆ ನನಗೆ ವಾಚ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಮುಂಚೆಲ್ಲ ಅಷ್ಟೊಂದು ನಾನು ವಾಚಸೆಲ್ಲ ಹಾಕಲ್ಲ, ಮತ್ತು ನನ್ನ ಹತ್ರ ವಾಚ್ ಕಲೆಕ್ಷನ್ಸು ಜಾಸ್ತಿ ಇಲ್ಲ. ಆ್ಯಂಡ್ ಈ ವಾಚ್ ನನಗೆ ತುಂಬ ಇಷ್ಟ ಆಯಿತು. ಈ ವಾಚನ್ನು ನಾನು ತೊಗೊಂಡೆ. ಆ್ಯಂಡ್ ಇಲ್ಲಿ ನೋಡಿ ಈ ವಾಚ್ ತೊಗೊಂಡಿದ್ದು ನಾನು. ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದೇನು ನಿಮಗೆ ತುಂಬ ಕಾಸ್ಟ್ಲಿ ಏನಲ್ಲ. ದಿಸ್ ಇಸ್ ಜಸ್ಟ್ ಅಟ್
599 ರುಪೀಸ್, ಸಾರಿ 598 ರುಪೀಸ್. ನೀವು ನೋಡ್ತಿರ್ಬೋದು ಇಲ್ಲಿ 598, 600 ಅಂದ್ಕೊಳ್ಳಿ, 2 ರುಪೀಸ್ ಕಮ್ಮಿ ಅಷ್ಟೇ. ಬಟ್ ನಾನು ತೊಗೊಂಡೆ. ಒಂಥರ ಬಳೆ ಥರ ಇದೆ, ಕಡ ಥರ ಇದೆ. ಸೊ ಇದನ್ನು ತೊಗೊಂಡೆ. ನಿಮಗೆ ಕೈ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಕೈಗೆ. ನೆಕ್ಸ್ಟು ಇನ್ನೊಂದು ವಾಚ್ ತೊಗೊಂಡೆ. ನನ್ನ ಕೈ ಅಂತೂ ತುಂಬ ಅಂದರೆ ತುಂಬ ಸಣ್ಣ ಇದೆ, ಒಳ್ಳೆ ಚಿಕ್ಕ ಮಗು ಕೈ ಇರುತ್ತಲ್ಲ ಆ ಥರ ಇರುತ್ತೆ. ಸೊ ನನಗೆ ಬ್ಯಾಂಗಲ್ ಸೈಜೂ ಅಷ್ಟೇ, ಬರೀ ಟೂ ಇದ್ದರೆ ನನಗೆ ಸಾಕಾಗುತ್ತೆ, ಇಲ್ಲ ಅಂದರೆ 2.2 ಅಷ್ಟೇ, 2 ಇದ್ದರೆ ನನಗೆ ಸಾಕಾಗುತ್ತೆ. ಅದಕ್ಕೆ ನಾನು 3 ಇದನ್ನು ತೆಗೆಸಿದೆ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಇಸ್ ದ ವಾಚ್ ದಟ್ ಐ ಗಾಟ್. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ. ಪಿಂಕ್ ಕಲರ್ ಡಯಲಲ್ಲಿ ನನಗೆ ಸ್ವಲ್ಪ ಇಷ್ಟ ಆಯಿತು, ಯಾಕಂದರೆ ನನ್ನ ಹತ್ರ ಪಿಂಕ್ ಕಲರಲ್ಲಿಲ್ಲ. ಇದರಲ್ಲಿ ಏನೇನು ಕಲರ್ಸ್ ಇತ್ತು ಅಂದರೆ ಗ್ರೀನ್ ಕಲರ್ ಇತ್ತು, ಪಿಂಕ್ ಇತ್ತು, ಬ್ಲ್ಯಾಕ್ ಇತ್ತು ಮತ್ತು ಮೆರೂನ್ ಇತ್ತು. ನನಗೇನಕ್ಕೋ ತುಂಬ ಪಿಂಕ್ ಸ್ವಲ್ಪ ಇಷ್ಟ ಆಯಿತು, ಅದರಿಂದ ಈ ಒಂದು ವಾಚನ್ನು ನಾನು ತೊಗೊಂಡೆ. ನಾನು ನಿಮಗೆ ಕೈಗೆ ಹಾಕಿ ತೋರಿಸ್ತೀನಿ. ಈಗ ಅಂದ್ಕೊಂಡಿದ್ದೀನಿ ಹೋಗ್ತಾ ಹೋಗ್ತಾ ಇನ್ಮೇಲಿಂದ ಸ್ವಲ್ಪ ವಾಚ್ ಕಲೆಕ್ಷನ್ ಮಾಡಬೇಕು ಅಂತ ಹೇಳಿ. ತುಂಬ ಚೆನ್ನಾಗಿದೆ ಅವ್ರ ಹತ್ರ ವಾಚ್ ಕಲೆಕ್ಷನ್ಸ್ ಅಂತೂ ತುಂಬ ಕ್ಯೂಟಾಗಿದೆ. ಆ್ಯಂಡ್ 600,000 ರೇಂಜಲ್ಲಿತ್ತು. ನೀವು ಅಂಗಡಿಗೆ ಹೋಯ್ತು ಅಂತಂದರೆ ನೀವು ಚೆಕ್ ಮಾಡ್ಬೋದು. ಈ ವಾಚ್ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಸ್, ನಾನು ಈ ಎಲ್ಲ ಕಲೆಕ್ಷನು ನಾನು ಅಲ್ಲಿ ತೊಗೊಂಡಿದ್ದು ಇಷ್ಟೇ. ನಾನು ಲ್ಯಾವಿಶಲ್ಲಿ ತೊಗೊಂಡಿದ್ದು, ಬೇರೆ ಕೆಲವೊಂದಷ್ಟು ತೊಗೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ನಾನು ಏನೆಲ್ಲ ಶಾಪ್ ಮಾಡಿದೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಸೈಡ್ ರಿಂಗ್ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪುಟ್ಟದಾಗಿ. ಸೊ ಇದನ್ನು ಅವ್ರ ಹತ್ರನೇ ತೊಗೊಂಡಿದ್ದು ನಾನು. ಇದು ಪರ್ ಇಯರ್ ರಿಂಗ್ ಬಂದು 100 ರುಪೀಸ್ ಹೇಳಿದ್ರು. ಸೊ ಇದು 2 ಕಡೆ ತೊಗೊಂಡೆ, ಅಂದರೆ 2 ಕಡೆ ಹಾಕ್ಕೊಳ್ಳೋಕೆ ಬೇಕಲ್ವ ಅಂಥೇಳಿ ನಾನು ತೊಗೊಂಡೆ. ಇದು ಗೋಲ್ಡ್ ಆ್ಯಕ್ಚುಲಿ, ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ ಇದು ಗೋಲ್ಡು. ಇದು ತೊಗೊಂಡಿದ್ದೆ ಗೋಲ್ಡಲ್ಲೇ ತೊಗೊಂಡಿದ್ದೆ, ಬಟ್ ಅದು ಕಳೆದೋಯ್ತು. ಸೊ ಅದಕ್ಕೋಸ್ಕರನೇ ಈ ಥರ ತೊಗೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಹೇಳಿದ್ನಲ್ಲ ನಿಮಗೆ, ಅಂಗಡಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಶಾಪ್ ಇತ್ತು ಎದುರುಗಡೆನೆ. ಅವ್ರ ಹತ್ರ ಆಲ್ರೆಡಿ ನಾನು ಅವ್ರ ಹತ್ರನೇ ಫಸ್ಟು ಪರ್ಚೇಸ್ ಮಾಡಿದ್ದು. ಆಮೇಲೆ ಅಂದ್ಕೊಂಡೆ ಅಯ್ಯೋ ಲ್ಯಾವಿಶಲ್ಲೇ ಹೋಗಿ ತೊಗೊಬೋದಾಗಿತ್ತಲ್ಲ, ಯಾಕೆಂದರೆ ರೋಡ್ ಸೈಡಲ್ಲಿ ಹಾಕಿರೋರ ಹತ್ರ ಸ್ವಲ್ಪ ಗ್ಯಾರಂಟಿ ಎಲ್ಲ ಇರಲ್ಲ. ಯಾಕಂದರೆ ಒಂದು ಸತಿ ಇಲ್ಲಿ ಹಾಕಿದರೆ ಅಂಗಡಿ ಇನ್ನೊಂದು ಕಡೆ ಹಾಕಿರ್ತಾರೆ. ಅಂಗಡಿ ಅಂದರೆ ಹಂಗಲ್ಲ, ಏನಾದರೂ ಕಲರ್ ಏನಾದರೂ ಹೋಯ್ತು ಅಂತಂದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಬಟ್ ನಾವು ರೋಡ್ ಸೈಡಲ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಕೇಳೋಕ್ಕಾಗಲ್ಲ. ಅವರು ಇವತ್ತು ಎಲ್ಲಿ ವ್ಯಾಪಾರ ಮಾಡಿದ್ರೆ ನೆಕ್ಸ್ಟ್ ಡೇ ಬೇರೆ ಕಡೆ ವ್ಯಾಪಾರ ಮಾಡ್ತಾರೆ. ಸೊ ಆಮೇಲೆ ಅಂದ್ಕೊಂಡೆ ಅಯ್ಯೋ ನಾವು ಅಲ್ಲೇ ತೊಗೊಬೋದಾಗಿತ್ತು ಅಂತ ಹೇಳಿಬಿಟ್ಟು ಅವ್ರ ಹತ್ರನೂ ಜಾಸ್ತಿ ರೇಟೇ ಇತ್ತು. ನಾನು ನಿಮ್ಗೆ ಹೇಳ್ತೀನಿ ನಾನು ಎಷ್ಟು ಕೊಟ್ಟೆ ಅಂಥೇಳಿ. ಈ ಒಂದು ಚೈನ್ನ ತೊಗೊಂಡೆ ನಾನು. ಇಲ್ಲಿ ನೋಡ್ತಿರ್ಬೋದು ನೀವು, ಫ್ಲವರ್ ಥರ ಇದೆ, ಫ್ಲವರ ಅಥವಾ ಬಟರ್ಫ್ಲೈ ಥರನೋ ಏನೋ ಇದೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ನಾನು 350 ರುಪೀಸ್ ಕೊಟ್ಟು ತೊಗೊಂಡಿದ್ದು. ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಏನಕ್ಕೆ ಇಷ್ಟೊಂದು ತೊಗೊಂಡಿಟ್ಕೊಂಡಿದ್ದೀಯ, ಆಲ್ರೆಡಿ ನಿನ್ನ ಹತ್ರ ನನಗೆ ಹತ್ರ ಒಂದು ಡಬ್ಬ ಫುಲ್ ಇಟ್ಕೊಂಡಿದ್ದೀನಿ, ಆದರೂ ನನಗೆ ಸಾಲಲ್ಲ. ಎಲ್ಲಾದರೂ ಈ ಥರದ್ದು ಏನಾದರೂ ಜ್ಯುವೆಲ್ರಿ ಶಾಪ್ಗಳು ಏನಾದರೂ ನೋಡಿದ್ರೆ ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತೀನಿ. ನನಗೆ ಇದು ನಿಮ್ಗೆ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ. JNC ಕಾಲೇಜ್ ಹತ್ರ ಹೋಯಿತು ಅಂತಂದರೆ ಈ ಒಂದು ಅಂಗಡಿ ಎದುರುಗಡೆ ಇರೋ ಚಿಕ್ಕ ಅಂಗಡಿ ಕೂಡ ನೀವು ಹೋಗಿ ನೋಡಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಅವ್ರ ಹತ್ರನೂ. ಅಂಗಡಿ ಅನ್ನೋರು ಮತ್ತು ರೋಡ್ ಸೈಡ್ ಅನ್ನೋರು ನಾವು ಇದು ಮಾಡಬಾರ್ದೇನೋ, ಅವ್ರಿಗೂ ಒಂದು ಬೋಣಿ ಆಗಲಿ ಪಾಪ, ಅವರು ಕಷ್ಟಪಟ್ಟು ಆಚೆ ಮಾರ್ತಿರ್ತಾರೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು, ನೋಡಿದ ತಕ್ಷಣವೇ ನನಗೆ ಸಖತ್ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿದೆ ನೋಡಿ. ನೋಡಿ
ನೆಕ್ಸ್ಟು ಇನ್ನೊಂದು ಚೈನ್ ತೊಗೊಂಡೆ ನಾನು. ಇದರ ಒಂದು ಪ್ರೈಸು 300 ರುಪೀಸ್ ಹೇಳಿದ್ರು. ನೋಡಿ ಈ ಚೈನು ನೋಡಿ ಈ ಥರ ಇದೆ. ಡಾಲರು ಚೈನು ಈ ಥರ ಇದೆ. ಇಲ್ಲಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಚೈನ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್. ಯಾಕೆಂದರೆ ಈ ಥರ ಚೈನ್ ಏನಾದರೂ ಕೊಟ್ಬಿಟ್ಟು ಅಂತಂದರೆ ನೀವು ಹಾಕ್ಕೊಂಡ್ರೆ ಇಲ್ಲಿಗೆ ಬಂದರೆ ಅದು ಚೆನ್ನಾಗಿ ಕಾಣಲ್ಲ. ಅದೇನಿದ್ರು ನಿಮಗೆ ಈ ಥರ ಹಾಕ್ಕೊಂಡ್ರೆ ಆ ಚೈನಿಗೆ ಲುಕ್ ಇರೋದು. ನನಗೆ ಗೋಲ್ಡೂ ಅಷ್ಟೇ, ನಾನು ಎಷ್ಟೊಂದು ಕಡೆ ಹೋಗಿ ನೋಡಿದ್ದೀನಿ. ಗೋಲ್ಡ್ ಚೈನೆಲ್ಲ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ಸೊ ಹಿಂಗಿದ್ರೆ ನೀವು ಹಾಕ್ಕೊಂಡ್ರೂ ನಿಮ್ಮ ಡ್ರೆಸ್ಸೇ ಅಡ್ಡ ಇರುತ್ತೆ. ಸೊ ನಿಮ್ಗೇನು ಕಾಣಲ್ಲ, ಹಾಕ್ಕೊಂಡಿದ್ದಕ್ಕೆ ಅದೊಂಥರ ಲುಕ್ಕೇ ಕಾಣಿಸಲ್ಲ. ಬಟ್ ಇಲ್ಲಿ ನೋಡಿ ನೋಡಬೇಕಾದ್ರೆ ಅಂದರೆ ನೀವು ತೊಗೊಬೇಕಾದ್ರೆ ಹಾಕಿ ನೋಡಿ. ಈ ಥರ ಅಡ್ಜಸ್ಟಬಲ್ ಚೈನ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಅವ್ರ ಹತ್ರ ನಾನು ಇನ್ನೂ ಕೆಲವಷ್ಟು ಒಂದು 2-3 ಇಯರಿಂಗ್ಸ್ ತೊಗೊಂಡೆ, ಅದನ್ನು ನಿಮಗೆ ತೋರಿಸ್ತೀನಿ. ನಾನಿವಾಗ ಈ ಚೈನ್ ಏನು ತೊಗೊಂಡಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಆ್ಯಪ್ಟ್ ಆಗೋವಂಥ ಒಂದು ಬ್ರೇಸ್ಲೆಟು ತೊಗೊಂಡೆ. ಅಂದರೆ ಇದು ಸಪ್ರೇಟಾಗಿ ತೊಗೊಂಡಿದ್ದು ಈ ಬ್ರೇಸ್ಲೆಟು. ಬಟ್ ಈ ಚೈನ್ ಹಾಕ್ಕೊಂಡು ನೀವೇನಾದರೂ ಇದನ್ನು ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಬ್ರೇಸ್ಲೆಟನ್ನು ತೊಗೊಂಡೆ. ಇದು ಒಂಥರ ಫಿಶ್ ಥರನೇ ಇದೆ, ನೀವು ನೋಡ್ತಿರ್ಬೋದು. ಇದನ್ನು ಹಾಕ್ಕೊಂಡು ಮತ್ತು ಆ ಚೈನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ವೈಟ್ ಸ್ಟೋನ್ನ ಕೊಟ್ಟಿದ್ದಾರೆ, ಪುಟ್ಟದಾಗಿ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ. ನನ್ನ ಕೈ ಬೇರೆ ತುಂಬ ಸಣ್ಣ ಇದೆ, ನಾನು ಅಲ್ಲೇ ನೋಡ್ಕೋಬೇಕಾಗಿತ್ತು. ಇದಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ಬ್ರೇಸ್ಲೆಟ್ಟು. ಒಂದು ಸತಿ ಹಾಕಿ ನೋಡ್ತೀನಿ. ನೋಡಿ ಎಷ್ಟು ಲೂಸ್ ಇದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ನೋಡಿ ಕ್ಯೂಟಾಗಿದೆ. ಈ ಥರ ಇದೆ. ನನಗೆ ಈ ಥರ ಇದ್ದರೆ ಇಷ್ಟ ಆಗಲ್ಲ. ಯೂಶಲಾಗಿ ಬ್ರೇಸ್ಲೆಟ್ ಎಲ್ಲ ಹೀಗೆ ಇರಬೇಕು, ಹೀಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ತುಂಬ ಲೂಸ್ ಆಗಿದ್ದರೆ ನನಗೆ ಇಷ್ಟ ಆಗಲ್ಲ. ಇದು ನಾನು ಕೊಟ್ಟಿದ್ದು ಐ ಥಿಂಕ್ 380 ಏನೋ ಹೇಳಿದ್ರು. ಆ್ಯಂಡ್ ನಾನು ಕೊಟ್ಟಿದ್ದು 300 ರುಪೀಸ್. ಒಂದು ಈ ಇಯರಿಂಗ್ಸು ಇದನ್ನೇನು ಹಾಕಿ ತೋರ್ಸೋದು ಬೇಡ ಅನ್ಕೊತೀನಿ. ಬಟ್ ಇದು ಸಹ ಎಷ್ಟು 80 ರುಪೀಸ್ ಹೇಳಿದ್ರು. ಸ್ವಲ್ಪ ಕಾಸ್ಟ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬೇರೆ ಕಡೆ ಎಲ್ಲ ನಿಮ್ಗೆ 30 ರುಪೀಸ್ಗೆ ಸಿಗುತ್ತೆ, 20-30 ರುಪೀಸ್ಗೆಲ್ಲ. ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ನನಗೆ ಇಷ್ಟ ಆಯಿತು. ಇಲ್ಲಿ ನೋಡಿ ಈ ಒಂದು ಇಯರಿಂಗ್, ಇದು ಜಸ್ಟ್ 50 ರುಪೀಸ್. 50 ರುಪೀಸ್ ಕೊಟ್ಟು ತೊಗೊಂಡಿದ್ದು. ಇದು ಒಂಥರ ಕ್ಯೂಟಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಈ ಇಯರಿಂಗ್. ನೆಕ್ಸ್ಟ್ ನಾನು ತೊಗೊಂಡಿದ್ದು ಈ ಒಂದು ಬ್ಲ್ಯಾಕ್ ಇಯರಿಂಗು. ಈ ಒಂದು ಸ್ಟಡ್ ತೊಗೊಂಡೆ, ಬಟರ್ಫ್ಲೈ. ಅದು ಯಾಕೋ ನಂಗೆ ಗೊತ್ತಿಲ್ಲ, ಎಲ್ಲೋದ್ರೂ ಏನು ಜ್ಯುವೆಲ್ರಿ ನೋಡಿದ್ರು ಈ ಬಟರ್ಫ್ಲೈ ಇಯರಿಂಗು ಅಥವಾ ಈ ಬಟರ್ಫ್ಲೈ ಬ್ರೇಸ್ಲೆಟ್ ಆಗಿರ್ಬೋದು, ಬಟರ್ಫ್ಲೈ ರಿಲೇಟೆಡ್ ಆ್ಯಕ್ಸಸರೀಸ್ ಏನಿರುತ್ತೆ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಸ್ಟಡ್ ಬಂದು ನಾನು ಕೊಟ್ಟಿದ್ದು 100 ರುಪೀಸ್ ಆ್ಯಕ್ಚುಲಿ. ನಾನು ನಿಮಗೆ ಇನ್ನೊಂದು ತೋರಿಸಲೇಬೇಕು. ಈ ಒಂದು ಲಾವಿಶ್ ಜ್ಯುವೆಲ್ರಿ ಕಲೆಕ್ಷನ್ ಅವರು ನನಗೆ ಪ್ಯಾಕೇಜ್ ಮಾಡಿಕೊಟ್ಟಿದ್ದ ರೀತಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅವರ ಬ್ಯಾಗ್ ಒಂದಿದು ಎಷ್ಟು ಕ್ಯೂಟಾಗಿದೆ. ಇದೇನು ಎಲ್ಲರೂ ಕೊಡೋದೇನೆ, ಬಟ್ ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಪ್ಯಾಕೇಜಿಂಗ್ ಮಾಡಿಕೊಟ್ಟಿದ್ದಾರೆ.
ತುಂಬ ಚೆನ್ನಾಗಿತ್ತು. ನನಗೆ ಈ ಒಂದು ವಿಷಯ ತುಂಬ ಇಷ್ಟ ಆಯಿತು. ಕಸ್ಟಮರ್ನ ಹೇಗೆಲ್ಲ ಕವರ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿದೆ. ನೀವು ಹೋಗಿ ನೋಡಿ ಏನೋ ಶಾಪನ್ನು, ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ. ನಾನು ಏನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ತುಂಬ ಜಾಸ್ತಿ ನಿಮಗೆ ಕವರ್ ಮಾಡಿ ತೋರ್ಸೋಕ್ಕಾಗಿಲ್ಲ, ಬಟ್ ನೀವು ಎದುರುಗಡೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರ ಹತ್ರ ಎಷ್ಟು ಜ್ಯುವೆಲ್ರಿ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳಿ. ಆ್ಯಸ್ ಆಕ್ಸೆಸರಿ ಲವರ್ ಆಗಿ ನಾನು ನಿಮಗೆ ಹೇಳ್ತೀನಿ, ದೇ ಹ್ಯಾವ್ ದ ಬೆಸ್ಟ್ ಕಲೆಕ್ಷನ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಸಹ ಇಷ್ಟ ಆಗ್ಬೋದು. ಆ್ಯಂಡ್ ನನ್ನ ಹತ್ರ ಕೆಲವೊಂದಷ್ಟು ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನಿಮ್ಗೆ ಹೇಳಿದೆ. ಜ್ಯುವೆಲ್ರಿ ಅಂತಂದರೆ ಪ್ಲೀಸ್ ನೋಟ್, ಜ್ಯುವೆಲ್ರಿ ಅಂತಂದರೆ ಗೋಲ್ಡ್ ಅಲ್ಲ, ಯಾಕಂದರೆ ನನ್ನ ಹತ್ರ ಗೋಲ್ಡ್ ಇಲ್ಲ ಜಾಸ್ತಿ. ಐ ಆಮ್ ಟಾಕಿಂಗ್ ಅಬೌಟ್ ಇಮಿಟೇಷನ್ ಜ್ಯುವೆಲ್ರಿ. ನಿಮಗೇನಾದರೂ ನನ್ನ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನ್ನ ಹತ್ರ ತಿಳಿಸಿ. ನಾನು ನಿಮಗೆ ಸಪ್ರೇಟ್ ವಿಡಿಯೋ ಅದಕ್ಕೆ ಅಂತಲೇ ಮಾಡ್ತೀನಿ. ನನ್ನ ಇಯರಿಂಗ್ಸ್ ಕಲೆಕ್ಷನ್ ಮತ್ತು ನನ್ನ ಜ್ಯುವೆಲ್ ಸೆಟ್ ಕಲೆಕ್ಷನ್ಸ್ ಎಲ್ಲ ಇನ್ನೊಂದು ವಿಡಿಯೋಲಿ ನಿಮಗೆ ತೋರಿಸ್ತೀನಿ. ಜ್ಯುವೆಲ್ರಿ ಕಂಪೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಸಮ್ ಡಿಸ್ಕೌಂಟ್ಸ್ ವಿಚ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ಡ್ ಇನ್ ದ ವಿಡಿಯೋ. ಸೊ ನೀವು ಹೋಗಿ ನೋಡಿ, ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಕಲೆಕ್ಷನ್ಸ್ ನೀವು ತೊಗೊಬೋದು. ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅಂದ್ಕೊತೀನಿ. ಇದೇ ಥರ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಬಾಯ್.